ಹಾಯ್ ಹಲೋ ನಮಸ್ತೆ. ಅಂತೂ ನೋಟಿಫಿಕೇಷನ್ ಆಯಿತು. ಸೊ ಇನ್ಮೇಲಿಂದ ಜಾಸ್ತಿ ದಿನ ಇಲ್ಲ. ಸೊ 2 ತಿಂಗಳಿರೋದು. ಅದಕ್ಕಾಗಿ ಚೆನ್ನಾಗಿ ಓದಿ. ಮತ್ತು ಹಾಗೆ ಈ ಡೈಲಿ ಒಂದು 30 ಮಿನಿಟ್ಸ್ ಟು 1 ಅವರ್ ಫಿಸಿಕಲ್ ಬಗ್ಗೆ ಟೈಮ್ ಕೊಡಿ. ಫಿಸಿಕಲ್ ಅಂತಂದರೆ ಒಂದು ಸ್ವಲ್ಪ ರನ್ನಿಂಗ್ ಬಗ್ಗೆ ಟೈಮ್ ಕೊಡಿ. ಸ್ವಲ್ಪ ನೋಡಿಬಿಡೋಣ. ಏನಪ್ಪ ಅಂತಂದರೆ ನಾನು ಈಗಾಗಲೇ ಓದಿ ಅದಕ್ಕಿಂತ 1-2 ವೀಡಿಯೋಕ್ಕಿಂತ ಮೊದಲು ಹೇಳಿದ್ದೆ. ಸೊ 1 ತಿಂಗಳಲ್ಲಿ ಆಲ್ಮೋಸ್ಟ್ ನೋಟಿಫಿಕೇಷನ್ ಆಗೋ ಚಾನ್ಸ್ ಇದೆ ಅಂತ. ಸೊ ಅದ್ರ ತಕ್ಕಂಗೆ ನೋಟಿಫಿಕೇಷನ್ ಆಗಿದೆ. ಏನಪ್ಪ ಅಂದ್ರೆ ಇವತ್ತು ಬಂದಿರೋದು ಇದು, ಓಕೆನಾ, ನೋಟಿಫಿಕೇಷನ್. ಬಟ್ ಡಿಸ್ಟಿಕ್ ವೈಸ್ ಬಿಟ್ಟಿಲ್ಲ. ಸೊ ಇದನ್ನ ಒಂದು ತಿಳ್ಕೊಂಬಿಡಿ. ಇನ್ನೊಂದು, ಇದು ಕಲ್ಯಾಣ ಕರ್ನಾಟಕ 596 ಹುದ್ದೆಗಳು. ಮತ್ತು ಈ ಪರೀಕ್ಷೆ ನಡೆಸ್ತಾ ಇರೋದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು, ಅಂದರೆ KA ಡಿಪಾರ್ಟ್ಮೆಂಟ್ನವರು ಇದನ್ನ ನಡೆಸ್ತಾರೆ. KA ಡಿಪಾರ್ಟ್ಮೆಂಟ್, ಓಕೆನಾ, ಅದ್ರ ಬಗ್ಗೆನೂ ಅನುಮಾನ ಬೇಡ. ಮತ್ತು ಇದು ಕಲ್ಯಾಣ ಕರ್ನಾಟಕ 596 ಹುದ್ದೆಗಳು. ನೆಕ್ಸ್ಟು ಪೊಲೀಸ್ ಕಾನ್ಸ್ಟೇಬಲ್ ಸ್ಯಾಲ್ರಿ ಅಂದರೆ ವೇತನ ಶ್ರೇಣಿ ಈ ರೀತಿ ಇರುತ್ತೆ. ಇದು 7ನೇ ವೇತನ ಆಯೋಗದ ಪ್ರಕಾರ ಇರುತ್ತೆ. ಟೋಟಲ್ 596 ಹುದ್ದೆಗಳು. ನೇರ ಪುರುಷ ಅಭ್ಯರ್ಥಿಗಳು 398, ಮಹಿಳಾ ಅಭ್ಯರ್ಥಿಗಳು 133 ಇಷ್ಟು ಕರೀತಿದ್ದಾರೆ. ಇದು ಕಲ್ಯಾಣ ಕರ್ನಾಟಕದವರಿಗೆ ಮಾತ್ರ. ಮತ್ತು HK ಮತ್ತು ನಾನ್ HK ರಿಸರ್ವೇಷನ್ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಆಗಿ ನಿಮಗೆ ಓದಿ ವಿಡಿಯೋದಲ್ಲಿ ಹೇಳಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಕೂಡ ಲಿಂಕ್ ಹಾಕಿರ್ತೀನಿ, ನೋಡ್ಕೊಂಬನ್ನಿ, ಓಕೆನಾ. ಅದನ್ನೆಲ್ಲ ಬಿಟ್ಟು ಬೇಕಾದ್ರೆ ಆಲ್ಮೋಸ್ಟ್ ಓದೋದ್ರ ಕಡೆ ಗಮನ ಕೊಡಿ. ನೆಕ್ಸ್ಟ್ ಇದನ್ನು ಒಂದು ಸ್ವಲ್ಪ ಓದ್ಕೊಂಬಿಡಿ. ಯಾಕಂತಂದರೆ ಕನ್ನಡದ ಬಗ್ಗೆ ಇದೆ. ಯಾಕಂದರೆ ಕನ್ನಡ ಉತ್ತೀರ್ಣರಾಗಿರ್ಬೇಕಂದ್ರೆ SSLCಯಲ್ಲಿ ಕನ್ನಡ ಭಾಷೆನ ಪ್ರಥಮ ಭಾಷೆ ಅಥವಾ ದ್ವಿತೀಯ ಭಾಷೆಯಾಗಿ ಅಭ್ಯಸಿಸಿದ್ದಾರೆ ಅಥವಾ ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿ ಇಂಥ ಪರೀಕ್ಷೆಗಳನ್ನು ಪಾಸ್ ಮಾಡಿದ್ದಾರೆ ಅಂತಂದು ಕೆಲವು ನಿಯಮಗಳನ್ನು ತಂದಿದ್ದಾರೆ. ಸೊ ಅವನ್ನ ನೋಡ್ಕೊಂಬಿಡಿ, ಇದನ್ನು ಓದ್ಕೊಂಬಿಡಿ ನೀವೇ. ನೆಕ್ಸ್ಟ್ ವಯೋಮಿತಿನ ಹೆಚ್ಚಳ ಮಾಡಿದ್ದಾರೆ. ಸೊ 5 ವರ್ಷ ಸಡಿಲಿಕೆಯನ್ನು ಮಾಡಿದ್ದಾರೆ. ಸೊ ಆದ ಕಾರಣಕ್ಕಾಗಿ ಜನರಲ್ ಅಭ್ಯರ್ಥಿಗಳು 33 ವರ್ಷದವರೆಗೂ, 18 ವರ್ಷದಿಂದ 33 ವರ್ಷ ಒಳಗಿನವರು ಎಲ್ಲರೂ ಆಗ್ಬೋದು. ಮತ್ತು 35 ವರ್ಷಗಳ ಒಳಗಿನ ಯಾರು ಅಂತಂದರೆ SC ST ಪ್ರವರ್ಗ 1, 2, 2A, 3B, 3A ಇವರೆಲ್ಲರೂ 35 ವರ್ಷಗಳು. ಮತ್ತು ಕರ್ನಾಟಕ ಅರಣ್ಯ ಪ್ರದೇಶದಲ್ಲಿ ವಾಸಿಸುತ್ತಿರುವವರು ಬುಡಕಟ್ಟು ಅಭ್ಯರ್ಥಿಗಳಿಗೆ 38 ವರ್ಷಗಳನ್ನು ಕೊಟ್ಟಿದ್ದಾರೆ. ಮತ್ತೇನಪ್ಪ ಅಂತಂದರೆ ಸೇವಾನಿವೃತ್ತ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ 38 ಮತ್ತು 40 ವರ್ಷಗಳನ್ನು ಕೊಟ್ಟಿದ್ದಾರೆ. ಅದು ನೋಡ್ಕೊಂಬಿಡಿ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂತಂದರೆ ಇಲ್ಲಿದೆ ನೋಡಿ. ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ನಿಗದಿತ ವಿದ್ಯಾರ್ಹತೆ ಪಡೆಯಲು ಪರೀಕ್ಷೆ ಬರೆದು ಫಲಿತಾಂಶಕ್ಕಾಗಿ ಕಾಯುತ್ತಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹರಾಗಿರುವುದಿಲ್ಲ. ಎಕ್ಸಾಂಪಲ್, ಈಗ PUC ಎಕ್ಸಾಮ್ ನಡೆದಿದ್ದಾವೆ. ಸೊ ಎಕ್ಸಾಮ್ ನಡೆದು ಫಲಿತಾಂಶ ಪ್ರಕಟವಾಗಿರುತ್ತೆ. ಬಟ್ ನಿಮಗೆ ಯಾವುದು ಮೇಲಿನ ವಿದ್ಯಾರ್ಹತೆಯನ್ನು ಹೊರತುಪಡಿಸಿ ವಿದ್ಯಾರ್ಹತೆಯನ್ನು ಪರಿಗಣಿಸಲಾಗುವುದಿಲ್ಲ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕದೊಳಗೆ ಎಲ್ಲ ಅಭ್ಯರ್ಥಿಗಳು PUC ಅಥವಾ 12ನೇ ತರಗತಿ ತತ್ಸಮಾನ ಪರೀಕ್ಷೆಯ ಅಂಕಪಟ್ಟಿಯನ್ನು ಹೊಂದಿರಬೇಕಂತಂದು ಕೊಟ್ಟಿದ್ದಾರೆ. ಸೊ ನಿಮ್ಮ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ಅಂಕಪಟ್ಟಿಯನ್ನು ಹೊಂದಿರಬೇಕು ನೀವು, ಓಕೆನಾ. ನೆಕ್ಸ್ಟ್ ಇದು ಸೇವಾನಿವೃತ್ತ ವೃಂದದ ಅಭ್ಯರ್ಥಿಗಳಿಗೆ, ಅಂದರೆ ಈಗಾಗಲೇ CRDR, KSRP ಮತ್ತು IRB, KSISFನಲ್ಲಿ ಹುದ್ದೆ ಮಾಡ್ತಿರ್ತಾರಲ್ಲ, ಅವರು 5 ವರ್ಷಗಳ ಸೇವೆಯನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕಕ್ಕೆ ಪೂರೈಸಿರಬೇಕು ಹಾಗೂ ಪ್ರಸ್ತುತ ಸದರಿ ಹುದ್ದೆಯ ಸೇವೆಯಲ್ಲಿರಬೇಕು. ಮತ್ತು ಇನ್ನೊಂದೇನಂತಂದರೆ ಕಾಯಂ ಪೂರ್ವ ಅವಧಿಯನ್ನು ತೃಪ್ತಿಕರವಾಗಿ ಪೂರೈಸಿರಬೇಕು ಮತ್ತು ಅರ್ಜಿ ಹಾಕುವ ಸಮಯದಲ್ಲಿ ಯಾವುದೇ ಇಲಾಖಾ ವಿಚಾರಣೆ ಅಥವಾ ಚಾಲ್ತಿ ಶಿಕ್ಷೆ ಇರಬಾರದು. ನೆಕ್ಸ್ಟ್ ಹಾಕುವ ದಿನಾಂಕ, ಆನ್ಲೈನ್ ಅರ್ಜಿ ಹಾಕುವ ದಿನಾಂಕ 8/6/2026 ಮತ್ತು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 3/7/2026. ಶುಲ್ಕ ಪಾವತಿ 4/7/2026. ಮತ್ತು ಇಲ್ಲಿ ಯಾವುದು ಜಿಲ್ಲೆಯವಾರು ಪ್ರಕಟಿಸಲ್ಲ. ಸೊ ಅದು ಇನ್ನೂ 2-3 ದಿನದೊಳಗೆ ಬರುತ್ತೆ. ಇವತ್ತು 5 ಅಂತಂದರೆ ಇನ್ನೂ 3 ದಿನದೊಳಗೆ ನಿಮಗೆ ಬಿಡ್ತಾರೆ. ಸೊ ಅದ್ರ ಪ್ರಕಾರ ನೀವು ಅರ್ಜಿ ಸಲ್ಲಿಸ್ಬೋದು. ಶುಲ್ಕ 750 ಮತ್ತು 500, ಓಕೆನಾ. ಸಾಮಾನ್ಯ ಅಭ್ಯರ್ಥಿಗಳು ಮತ್ತು ಇತರೆ ಪ್ರವರ್ಗ 2A, 2B ಹಾಗೂ 3D, 3B ಅವರಿಗೆ 750 ಮತ್ತು SC ST ಹಾಗೂ ಪ್ರವರ್ಗ 1 ಹಾಗೂ ಮಾಜಿ ಸೈನಿಕ ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 500. ಹಾಗೂ ನೀವು ಈಗಾಗಲೇ ಕೇಳಿದಂತೆ ಲಿಖಿತ ಪರೀಕ್ಷೆ ನಿಮ್ಗೆ ಆಗಲೇ ಗೊತ್ತಿರುತ್ತಲ್ಲ. ಈಗ ಏನು ಇಷ್ಟು ದಿನ ನಡೆದಿದೆ ಅದೇ ರೀತಿ ಲಿಖಿತ ಪರೀಕ್ಷೆ ಇರುತ್ತೆ. ಮತ್ತು ನಿಮಗೆ ಇಲ್ಲಿದೆ ನೋಡಿ, ವಿಷಯ ಸಬ್ಜೆಕ್ಟ್ ಇದ್ರ ಪ್ರಕಾರನೇ ಬರುತ್ತೆ. ಮತ್ತು 100 ಅಂಕಗಳು 90 ನಿಮಿಷ. ಇದರ ಹೇಳೋದೇನು ದೊಡ್ಡ ಏನಿಲ್ಲ ಇದರಲ್ಲಿ.
ಮತ್ತು ಋಣಾತ್ಮಕ ಮೌಲ್ಯಮಾಪನ ಇರುತ್ತೆ ಮತ್ತು 1:5 ಓಕೆನಾ. ಇದರಲ್ಲಿ ಪಾಸ್ ಆದವರು 1:5 ರೀತಿಯಲ್ಲಿ ಆಯ್ಕೆ ಮಾಡ್ತಾರೆ, ಅವ್ರನ್ನ ದೈಹಿಕ ಪರೀಕ್ಷೆಗೆ ಒಳಪಡಿಸ್ತಾರೆ. ಮತ್ತು ಕೊನೆಯದಾಗಿ ನೋಡೋಣ, ದೈಹಿಕ ಪರೀಕ್ಷೆ ಏನಿರುತ್ತೆ ಅಂತಂದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಅದರಲ್ಲೇ ನೋಡ್ಕೊಂಬಿಡಿ PDF-ನಲ್ಲಿ. ಮತ್ತು ವೈದ್ಯಕೀಯ ಪರೀಕ್ಷೆಯನ್ನು ಕೊಟ್ಟಿದ್ದಾರೆ, ಅದನ್ನು ನೋಡ್ಕೊಂಬಿಡಿ. ಕೊನೆಯದಾಗಿ ಹೇಳೋದೇನೆಂದರೆ, ಇವಾಗೇನು ಮೀಸಲಾತಿ ಹೊಸದಾಗಿ ತಂದಿದ್ದಾರೆ ನೋಡಿ, ಪ್ರವರ್ಗ ABC ಅದೇ ರೀತಿನ ಹಂಚಿಕೆ ಮಾಡ್ತಾರೆ ಹುದ್ದೆಗಳನ್ನ, ಓಕೆನಾ. ಇದು ಮತ್ತು ನಾನ್-HK ಒಂದು ನೋಡ್ಕೊಂಬಿಡೋಣ. ನಾನ್-HKದಲ್ಲಿ 3395 ಹುದ್ದೆಗಳಿದ್ದಾವೆ. ಸೊ ಅದೇ ಸೇಮ್, ಎಲ್ಲ ಸೇಮ್ ಅದೇ ಇಷ್ಟೊತ್ತು ಏನು ಹೇಳಿದೆ ಅದೇ ಸೇಮ್ ಇದ್ದಾವೆ. 3395 ಹುದ್ದೆಗಳು. ನೇರ ಪುರುಷ 2266, ಮಹಿಳಾ ಅಭ್ಯರ್ಥಿಗೆ 755, ಓಕೆನಾ. ಅದೇ PUC ತತ್ಸಮಾನ. ಈ PUC ತತ್ಸಮಾನ ಅಂತಂದರೆ PUCಗೆ ತಕ್ಕನಾದ ವಿದ್ಯಾರ್ಹತೆ, ಓಕೆನಾ. ನೆಕ್ಸ್ಟ್ ಸೇಮ್ ವಯೋಮಿತಿ ಕೂಡ ಸೇಮು. ಮತ್ತು ಇಷ್ಟೊತ್ತು ಏನು ಹೇಳಿದೆ ನೋಡಿ ಅದೇ ರೀತಿ ಎಲ್ಲ ಸೇಮ್, ಅದರಲ್ಲಿ ಏನಿದೆ ನೋಡಿ ಅದೇ ಸೇಮ್ ಇದರಲ್ಲಿ ಇದೆ, ಓಕೆನಾ. ಮತ್ತೇನು ಚೇಂಜಸ್ ಇಲ್ಲ. ಓದೋದ್ರ ಕಡೆ ಗಮನ ಕೊಡಿ, ಇಷ್ಟು ಬಿಟ್ಟರೆ ಮತ್ತೇನಿಲ್ಲ. ಸೊ ನಿಮಗೆ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತಂದರೆ, ನೀವು ಈಗಾಗಲೇ PDF ನೋಡಿರ್ತೀರ ಅಂತಲೂ ಗೊತ್ತು ನನಗೆ. ಸೊ ಇದನ್ನು ಮಾಡ್ತಾ ಇರೋ ಉದ್ದೇಶ ಏನಂತಂದರೆ, ಕೆಲವರು ಕೇಳಿದ್ರಿ PDP GMನಲ್ಲಿ ಹಾಕಬೇಕಾ ಅಥವಾ ನಮ್ಮ ಕ್ಯಾಶ್ನಲ್ಲಿ ಹಾಕಬೇಕಾ, ಈ ಥರ ಏನಿರಲ್ಲ. ಒಂದು PDP ಅಂತಂದರೆ ನೀವು ಅರ್ಜಿ ಸಲ್ಲಿಸ್ಬೋದು. ನಿಮ್ಮದೇನಾದರೂ ಸ್ಕೋರ್ ಚೆನ್ನಾಗಿದ್ದರೆ GMನಲ್ಲಿ PDP ಬರುತ್ತೆ. ಒಂದು ವೇಳೆ ಸ್ಕೋರು ಅಷ್ಟೊಂದು ಏನಿಲ್ಲಪ್ಪ ಅಂದರೆ ನಿಮ್ಮ ಕೋಟಾ ಏನಿರುತ್ತೆ ನೋಡಿ, SC ಅಥವಾ ST ಅಥವಾ GM ಅಥವಾ ಥರ್ಡ್ A ಥರ್ಡ್ B ಇದರಲ್ಲಿ ಇರ್ತಾರೆ, ಅದರಲ್ಲಿ ಹಾಕ್ತಾರೆ, ಓಕೆನಾ. ಇನ್ನೊಂದು ಯಾರು 371 ಕೇಳಿದ್ರಿ, ವಿಚಿತ್ರ ಕ್ವಶನ್ಗಳೇ ಕೇಳ್ತಾ ಇದ್ದಾರೆ. ಏನಪ್ಪ ಅಂತಂದರೆ, ಮದುವೆ ಆಗಿರ್ತಾರೆ ಅಂತ ತಿಳ್ಕೊಳ್ಳಿ, HK ವುಮೆನ್ನು HK ಮೆನ್ನು ಯಾರ ಹೆಸರಲ್ಲಿ 371J ಇರ್ಬೇಕಂತಂದು ಕೇಳಿದ್ದಾರೆ. ಸೊ ನೋಡಿ 371J ಏನಂತಂತಂದರೆ, ಅದು ನೀವು ಯಾರು ಹುದ್ದೆಗೆ ಅರ್ಜಿ ಹಾಕ್ತಾಯಿದ್ದೀರಾ ಅಥವಾ ನೀವು ಹುದ್ದೆಗೆ ಸೆಲೆಕ್ಟ್ ಆಗ್ಬೇಕಂತಂದು ಹಾಕ್ತಾಯಿದ್ದೀರಾ, ಮದುವೆ ಯಾರಾದರೂ ಆಗಿರಲಿ ಸಂಬಂಧ ಇಲ್ಲ. ನೀವು 370 HKದವ್ರು ಏನಾದರೂ ಆಗಿದ್ದರೆ ನಿಮ್ಮ ಹೆಸರಲ್ಲಿ 371 ಇದ್ದರೆ ಅದು ನಿಮಗೆ ಹೆಲ್ಪ್ ಆಗುತ್ತೆ ಅಷ್ಟೇ ನೋಡಿ, ಮತ್ತೇನಿಲ್ಲ. ಅವ್ರ ಹೆಸರಲ್ಲಿದ್ದರೆ ನಿಮಗೆ ಹೆಲ್ಪ್ ಆಗೋದಿಲ್ಲ, ಸುಳ್ಳು, ಇಷ್ಟೇ, ಮತ್ತೇನಿಲ್ಲ. ಇದು 3395 ಹುದ್ದೆಗಳು ಯಾವುದು ನಾನ್-HKನ ಕರೆದಿದ್ದಾರೆ. ಸೊ ಎಲ್ಲರೂ ಓದೋಕ್ಕೆ ಟ್ರೈ ಮಾಡಿ, ಇಷ್ಟೇ, ಮತ್ತೇನಿಲ್ಲ. ಥ್ಯಾಂಕ್ ಯು.